ನಾಟಕ ಆಲಯ ಈಲಯ. ಮೂಲ ಆಫ್ರಿಕನ್ ಲೇಖಕ ಲೂಯಿ ನಕೋಸಿ, ಕನ್ನಡಕ್ಕೆ ನಟರಾಜ್ ಹೊನ್ನವಳ್ಳಿ. ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಈ ಪುಸ್ತಕದ ಕುರಿತು ಮಾತನಾಡಲಿದ್ದಾರೆ ಕವಿಗಳಾದ ಎಚ್.ಎಸ್. ಶಿವಪ್ರಕಾಶ್ ಮತ್ತು ಎಚ್.ಕೆ. ಶ್ವೇತಾರಾಣಿ, ರಂಗ ನಿರ್ದೇಶಕಿ ಎಚ್.ಕೆ. ಶ್ವೇತಾರಾಣಿ. ಈ ಕಜ್ಜಿ ತುರಿಕೆ ಸವಾಸ ಬೇಡ ಅಂತಾನೆ ನಾನು ಹೆಚ್ಚು ಹೊಸ ಕೃತಿಗಳನ್ನ ಹುಡುಕ್ತಾ ಇರ್ತೀನಿ. ಅದು ನನ್ನ ಜ್ಞಾನದ ಅರಿವಿಗೂ ಕೂಡ ತುಂಬಾ ಮುಖ್ಯ ಅಂತ ನಾನು ಭಾವಿಸ್ತೀನಿ. ಅಂತ ಸಂದರ್ಭದಲ್ಲಿ ಸಾಣೆಹಳ್ಳಿನಲ್ಲಿ ನಾವು ಕೊಲೀಗ್ಸ್ ಆಗಿದ್ದಾಗ ನಾನು ಆಫ್ರಿಕನ್ ವಾಚಿಕೆಯಲ್ಲಿ ಫಸ್ಟ್ ಹಿಂಸೆಯ ಲಯಗಳ ಬಗ್ಗೆ ಓದಿದ್ದೆ. ಆಮೇಲೆ ನಟರಾಜರು ಅಲ್ಲೇ ಇದ್ಕೊಂಡು ಅದನ್ನ ಅನುವಾದ ಮಾಡ್ತಿದ್ದಾರೆ. ಅದನ್ನ ನನಗೆ ಓದಕ್ ಕೊಟ್ಟಾಗ ಬಾಯಲ್ಲಿ ಲಡ್ಡು ಬಂದು ಬಿತ್ತು ಅನ್ನೋ ಪರಿಸ್ಥಿತಿ. ಅದನ್ನ ಫಸ್ಟ್ ಓದಕ್ ಕೊಟ್ರು. ಅದರ ಮೊದಲನೇ ಸೀನ್ ಓದ್ತಾನೆ ಐ ಫೆಲ್ ಇನ್ ಲವ್ ವಿತ್ ದಟ್ ಸ್ಕ್ರಿಪ್ಟ್. ಅದು ಏನಿದೆ ಎತ್ತ ಇದೆ ಅಂತ ನಾನು ರಿವೀಲ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಎಲ್ಲರೂ ನಾಟಕನ ತಗೊಂಡು ಓದಿನೇ ಅದನ್ನ ಅನುಭವಿಸ್ಬೇಕು. ಅದೇ ಪ್ರಯೋಗ ಆದ ನಂತರ ಸಾಮಾನ್ಯವಾಗಿ ಬರ್ತಿದ್ದಂತ ಪ್ರಶ್ನೆ ಎರಡು: ಹಿಂಸೆ ಯಾಕೆ? ಬಾಂಬ್ ಹಾಕಿದ ತಕ್ಷಣ ಎಲ್ಲ ಸರಿಯಾಗುತ್ತಾ? ಗಾಮ ಯಾಕಂಗೆ? ಹುಚ್ಚಾಟ ಜಾಸ್ತಿ ಆಯ್ತು, ಕುಡ್ತ ಜಾಸ್ತಿ ಆಯ್ತು, ವಾಟೆವರ್. ಈ ಎರಡು ಪ್ರಶ್ನೆಗಳು ನನ್ನ ಇದಕ್ಕೆ ಸರಳವಾದ ಉತ್ತರ ಅಂತನೂ ಅಲ್ಲ, ಒಂದು ಪ್ರತಿಕ್ರಿಯೆಯಾಗಿ ಅಲ್ಲ. ಹಿಂಸೆಯನ್ನ ಅಹಿಂಸಾತ್ಮಕವಾಗಿ ನಾಟಕದ ಬಗ್ಗೆ ನಿತ್ಯಾನಂದ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಹಿಂಸಾತ್ಮಕವಾಗಿ ನಡೀತಾ ಇರೋ ಸಭೆಯಲ್ಲಿ ಹಿಂಸೆ ನಡೀಲಿ ಅಂತ ಅದಕ್ಕೆ ಪ್ರೇರೇಪಿಸ್ತಿರೋ, ಹಿಂಸೆಯನ್ನ ಬಯಸ್ತಿರುವ ಪ್ರಭುತ್ವ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಆದ್ರೆ ಅದಕ್ಕೆ ಪ್ರತಿರೋಧ ಒಡ್ಡುತ್ತಾ ಇರೋ ಶೋಷಿತ ಯಾವಾಗ್ಲೂ ಮೊದಲು ಪ್ರಶ್ನಿಸಲ್ಪಡ್ತಾನೆ, ಯಾವಾಗ್ಲೂ ಮೊದಲು ಅನುಮಾನಿಸಲ್ಪಡ್ತಾನೆ, ಯಾವಾಗ್ಲೂ ಮೊದಲು ಅವಮಾನಕ್ಕೆ ಒಳಗಾಗ್ತಾನೆ. ಯಾಕೆ? ಒಪ್ರೆಸ್ಡ್ ಕಮ್ಯುನಿಟಿ ಯಾವಾಗ್ಲೂ ಅವರಿಗೆ ಹಾನಿ ಮಾಡಿಕೊಂಡು, ಅವರಿಗೆ ಅನ್ಯಾಯ ಮಾಡಿಕೊಂಡು ಪ್ರತಿರೋಧ ಒಡ್ಡಿದ್ರೆ, ಲೈಕ್ ಚೋಮ, everyone accept Choma, everyone celebrate Choma, not Gama. Why? ಗಾಮ ಬಾಂಬ್ ಇಡ್ತಿದ್ದಾನೆ ಅನ್ನೋದು ನನಗೆ ಇಲ್ಲಿ ಮುಖ್ಯವಾಗಿ ಕಾಣಿಸ್ತಿಲ್ಲ ಸರ್. ಬಾಂಬ್ ಇಡದವ್ರಿಗೆ ಸಮಸ್ಯೆಯಾಗಿ ಕಾಣಿಸ್ತಿಲ್ಲ, ಆದ್ರೆ ಅವನ್ ಹಾಗೆ ಯೋಚನೆ ಮಾಡ್ತಿದ್ದಾನೆ, he thinks. ಅದು ಬಹುಶಃ ಎಲ್ಲರ ಮೊದಲ ಸಮಸ್ಯೆ. ವರ್ಲ್ಡಿನ ಒಪ್ರೆಸರ್ನ ಸಮಸ್ಯೆ ಮತ್ತೆ ಭಾರತದ ಒಪ್ರೆಸರ್ ಸಮಸ್ಯೆಯು ಅದೇ ಅಂತ ಕಾಣುತ್ತೆ. he thinks. ಅವನು ಯೋಚಿಸ್ತಾನೆ, ಅವನು ಕುಡಿತಾನೆ, ಹಾಡ್ತಾನೆ, ಚಲ ಬಿಹೇವ್ ಮಾಡ್ತಾನೆ. ಹಾಗೆ ಮಾಡ್ತಾನೆ ಅನ್ನೋದೇ ಅವರ ಸಮಸ್ಯೆ. ಯಾಕಂದ್ರೆ ಗಾಮ ಒಂದು ಒಪ್ರೆಸ್ ಕಮ್ಯುನಿಟಿಗೆ ಆರೋಪಿಸಿರುವ ಎಲ್ಲ ಕ್ಯಾರೆಕ್ಟರ್ಗಳಿಂದ ಭಿನ್ನವಾಗಿ ನಿಂತ್ಕೊಳ್ತಾನೆ. ಅದು ಅವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಬಹಳ ಕಷ್ಟ ಆಗ್ತಿರೋದು. ಸೊ ನನಗೆ ನನ್ನ ಪ್ರಕಾರ ಒಪ್ರೆಸ್ಡ್ ಕಮ್ಯುನಿಟಿ ತೋರಿಸುವ ಎಲ್ಲ ಪ್ರತಿರೋಧಗಳನ್ನ, ಎಲ್ಲ ಪ್ರತಿಕ್ರಿಯೆಗಳನ್ನ, ಎಲ್ಲ ಪ್ರಕ್ರಿಯೆಗಳನ್ನ ಪ್ರಶ್ನಾತೀತವಾಗಿ ಅಲ್ಲದಿದ್ರು ಅದನ್ನ ಸಹಾನುಭೂತಿಯಿಂದ ನೋಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬಹುಶಃ ಆ ದೃಷ್ಟಿಕೋನದಿಂದ ನಟರಾಜ್ ಸರ್ ಈ ಕೃತಿಯನ್ನ ಕನ್ನಡಕ್ಕೆ ತಂದಿದ್ದಾರೆ. ಕನ್ನಡ ರಂಗಭೂಮಿಗೆ ಒಂದು ಅಮೂಲ್ಯವಾದ ಕೊಡುಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನ ಮತ್ತೊಮ್ಮೆ ಅಭಿನಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಈ ರೀತಿ ಬುದ್ಧಿ ವಿಚಾರದ ನಮ್ಮದು ಅದೇ ತಪ್ಪನ ತೋರಿಸಿರಬಾರ್ದು. ಬ್ರಾಹ್ಮಣ ಆದ್ರೆ ಬೆಲ್ಲೋ, ಶೂದ್ರ ಆದ್ರೆ ಬೈ ಈತ ಮಾಡಿದ್ರು. ಅದರ ಒಂದು ಜಮಟೈಸೇಷನ್ ಒಂದು ಸಂಸ್ಕಾರದ ಪ್ರಾಣೇಶಾಚಾರಿ ಎಂಬ ಚಿಂತನೆ ಸಮಾಗಮದ ದೃಶ್ಯ. ಈ ರೀತಿ ನಾವು ಮೊದಲು ನಮ್ಮನ್ನ ಯುರೋಪಿನಿಂದ ಬೇರೆ ಮಾಡಿಕೊಂಡು ದೂರ ಪ್ರಯತ್ನಪಟ್ಟಾಗಲೂ ಕೂಡ ಅವರದೇ ಪ್ರತಿಧ್ವನಿಗಳಾಗಿ ಕೆಲಸ ಮಾಡಿದ್ರು. ನಮ್ಮ ಭಾರತದಲ್ಲಿ ರಾಜಾರಾಮ್ ಮೋಹನ್ ಅವರೆಲ್ಲ ಹಿಂದೂ ಧರ್ಮವನ್ನು ಅವರು ಆಧಾರ ತಗೊಂಡಿದ್ದು ಕ್ರೈಸ್ತ ಧರ್ಮವನ್ನು. ಈಗ ನಮ್ಮ ರಾಮಕೃಷ್ಣ ಶಾಸ್ತ್ರಜ್ಞರು ಭಜನೆ ಭಾನುವಾರ ದಿವಸ ಮಾಡಿಸ್ತಾರೆ. ಈಗ
ಚರ್ಚಲ್ಲಿ ಒಂದು ದಿವಸ ಮಾಡ್ತಾರಲ್ಲ. ನಮ್ಮ ಸ್ಕೂಲು ಕಾಲೇಜು ಕ್ಯಾಲೆಂಡರು ಯುರೋಪ್ ಇತ್ತು. ಬಳ್ಳಾರಿಯಲ್ಲಿ ರಾಯಚೂರಲ್ಲಿ ಸಮ್ಮರಲ್ಲಿ ಪರೀಕ್ಷೆ ನಡೆಸೋದು. ಅಂದರೆ ಇದು ಎಷ್ಟು ವಿಪರ್ಯಾಸಗಳಾಗಿದ್ದಾವೆ. ಈ ಸಂದರ್ಭದಲ್ಲಿ, ಈ ಒಂದು ವಿಶಾಲವಾದ ಒಂದು ಸಂದರ್ಭದಲ್ಲಿ ಇಟ್ಟು ನಾವು ಈ ಥರದ ಅನುವಾದಗಳನ್ನು ನೋಡಬೇಕು. ಯಾವ ರೀತಿ ವಲಯಶಂಕರದ ನಾಟಕ ಮೊದಲ ಹಂತದ ಆಫ್ರಿಕನ್ ಸಾಹಿತ್ಯ ಬಿಡಿಯ ದಬ್ಬಾಳಿಕೆಯನ್ನು ಬಯಲ್ಗೆಳಿತ್ತು. ಚಿದುವಾಚಿಬೆ ಮುಂತಾದವರು. ಎರಡನೆಯ ತಲೆಮಾರಿನವರು, ಮೂರನೇ ತಲೆಮಾರಿನವರು ವಲಯಶಂಕ, ದಗೂಗಿ, JP ಕ್ಲಾರ್ಕ್, ಅಬ್ಬ ಆತ ಆಯ್ದು ಮುಂತಾದವರು ತಮ್ಮ ಕೃತಿಗಳಲ್ಲಿ ಕರಿಯರೇ ಹೇಗೆ ಕರಿಯರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ತಬರ ಕಥೆ ನಾವು ಓದಿದಾಗ ಸಾಯುವಾಗ ತಬರ ಬ್ರಿಟಿಷರು ಜೈಕಾರ ಓಡಾಡ್ತಾರೆ. ಯಾಕೆಂದರೆ ಅವರು ಹೋದ ಮೇಲೆ ಬಂದಿರೋ ವ್ಯವಸ್ಥೆ ಅದಕ್ಕಿಂತ ಕೆಟ್ಟಾಗಿದೆ. ಈ ನಾಟಕ ಯಾಕೆ ಭಾಳ ಮುಖ್ಯ ಆಗುತ್ತೆ ಅಂದರೆ, ಲೂಯಿ ನಕೋಸಿ ಒಂದು ಜನಾಂಗವಾದ ಅಪರ್ಟೈಡ್ ಕೊನೆಗೊಳ್ತಾ ಇದೆ. ಆದರೆ ಅದರ ಸಮರ್ಥಕರು ಇನ್ನೂ ಇದ್ದಾರೆ. ಆಮೇಲೆ ಹಿಂದೆ ಜನಾಂಗವಾದದ ವಿರುದ್ಧ ಹೋರಾಟ ಮಾಡಿದ ಧೀರೋದಾತ್ತ ವ್ಯಕ್ತಿಗಳು ಕೂಡ ಈಗ ಶೋಷಕ ವರ್ಗಕ್ಕೆ ಸೇರಿದ್ದಾರೆ. ಈ ಪರಿಸ್ಥಿತಿ ಒಂದು ಸ್ಥಗಿತಚಿತೆ ಚಲನಶೀಲವಾಗಿದೆ. ಈ ಚಲನಶೀಲತೆಯಲ್ಲಿ ಆದರ್ಶವಾದಿ ಯುವಕರು, ಯುವತಿಯರು ಯಾವ ರೀತಿ ತ್ಯಾಗ ಮಾಡ್ತಾರೆ ಅಂದರೆ, ಇಲ್ಲಿ ಅಪರ್ಥೈಡ್ನ ವಿರುದ್ಧ ಹೋರಾಟ ಮಾಡೋರು ಬರೀ ಕರಿಯರೇ ಅಲ್ಲ, ಬಿಳಿಯರು ಇದ್ದಾರೆ. ಅಲ್ಲಿ ಮುಖ್ಯ ಪಾತ್ರವಾದ ಯಹೂದಿ ಹುಡುಗಿನೂ ಬರ್ತಾರೆ. ಅಂದರೆ ಶೋಷಕ ಮತ್ತು ಶೋಷಿತ ಈ ಇವತ್ತು ಅಡ್ಡ ಗೆರೆ ಏನಿದೆ ಅದು ಈಗ ಬಿಳಿಯರು ಕರಿಯರು ಅಂತ ಹೇಳಕ್ಕಾಗದಿರೋ ಒಂದು ಸ್ಥಿತಿಯಿಂದ ತಲುಪಿದೆ. ಏಕೆಂದರೆ ಇಂಥ ಶೋಷಕರು ಅರ್ಥವಿದೆ ಈ ಕಡೆ ಬಂದಿದ್ದಾರೆ. ಇವತ್ತು ಚಲನಶೀಲವಾದ ಒಂದು ಸನ್ನಿವೇಶದಲ್ಲಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಒಂದು ಇದಕ್ಕೆ ಒಂದು ಸ್ಫೋಟಕ್ಕೆ ಅವರು ಒಂದು ಪ್ರಯತ್ನ ಮಾಡ್ತಾರೆ. ಅದು ಕೊನೆಯಲ್ಲಿ ಆಗುತ್ತೆ. ಅದರಿಂದ ನಷ್ಟ ಕರಿಯರಿಗೂ ಆಗುತ್ತೆ, ಬಿಳಿಯರಿಗೂ ಆಗುತ್ತೆ. ಅಲ್ಲವ ಪ್ರವೇಳದಲ್ಲ, ಭೂಮಿ ಆಕಾಶ ಒಂದು ಜೀವನದುದರ, ಇಲ್ಲಿ ಹಿರಿದೇನೋ ಹಿರಿದೆದ್ದದವರಿಗೆ, ಕಿರಿದೇನೋ ಕಿರಿದೆದ್ದದವರಿಗೆ. ಅಂದರೆ ಈ ಶೋಷಣಾಪರ ವ್ಯವಸ್ಥೆಗಳು ಇನ್ನೊಬ್ಬರನ್ನು ತುಳಿದು ತಾವು ಬೆಳಿಬೇಕು ಅಂತ ಪ್ರಯತ್ನ ಪಡ್ತವೆ. ಆದರೆ ನಮ್ಮ ಆಶಯ ಜ್ಞಾನದ ಪ್ರಕಾರ, ನಮ್ಮ ಪೌರಾತ್ಯ ದರ್ಶನಗಳ ಪ್ರಕಾರ, ನಮ್ಮ ಆದಿವಾಸಿ ಸಮುದಾಯಗಳ ದರ್ಶನಗಳ ಪ್ರಕಾರ ಭೂಮಿ ಆಕಾಶ ಒಂದು ಜೀವದ ದೂರ, ಎಲ್ಲವೂ ಒಂದಕ್ಕೊಂದು ಒಂದುಗೊಂಡಿದೆ. ಈ ಜಗತ್ತಿನಲ್ಲೇ ಸಹಬಾಳ್ವೆಯೊಂದೇ ಬಾಳ್ವೆಯ ಮಾರ್ಗ. ಆ ಸಹಬಾಳ್ವೆಯ ಒಂದು ಆದರ್ಶವನ್ನು ನಾವು ಬರ್ತರೆ, ಹೋರಾಟಗಳು ಬರ್ತರೆ, ಅದರಿಂದ ಏನೇನು ಅನಾಹುತಗಳಾಗ್ಬೋದು ಅಂತ ಈ ನಾಟಕ ತೋರಿಸುತ್ತೆ. ಕೇವಲ ಬಿಳಿಯರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ, ಕರಿಯಲ್ಲಿರುವ ದ್ರೋಹಿಗಳ ಬಗ್ಗೆ ಟೀಕೆ ಮಾಡ್ತಾ ಇದೆ. ಮತ್ತು ಸಮಕಾಲೀನ ಭಾರತಕ್ಕೆ ಇದು ಬಹಳ ಪ್ರಸ್ತುತವಾಗಿದೆ. ಬಸವ ಭಕ್ತರು ಈಗ ಮನುಸ್ಮೃತಿನೇ ಬಸವನ ವಚನ ಬಿಟ್ಟು ಹೋಗುದು.
ಅಷ್ಟು ಅಜ್ಞಾನ ಬೆಳೀತಾ ಇದೆ ಜಗತ್ತು. ನಮಗೆ ಈ ಥರ ನಾಟಕದಲ್ಲಿ ಏನಾಗ್ತದೆ ಅಂದರೆ, ಮತ್ತು ನಾನು ಬಹಳ ಗೌರವಿಸುವ ಸಾಹಿತ್ಯ ಏನಾಗಿದೆ ಅಂದರೆ, ಅದಕ್ಕೆ ಒಲೆ ಶಿವಕ ಒಂದು ಪದಪುಂಜವನ್ನು ಕೊಟ್ಟಿದ್ದಾರೆ. ಕಲ್ಚರಲ್ ಸೆಲ್ಫ್ ಅಪ್ರಿಹೆನ್ಷನ್. ಈಗ ಬಸವನಿಗೆ ರಂಗಭೂಮಿಯಲ್ಲಿ ಮಾಡ್ತಾ ಕೆಲಸ, ಬೂದಾಳವರು ನಾಟಕ ಬಂದಾಗ್ಬಿಟ್ಟಿದ್ರು, ನಾವೆಲ್ಲ ಮಾಡ್ತಾ ಇರೋದು ನಮ್ಮ ಸಾಂಸ್ಕೃತಿಕ ಸ್ವಯಂ ಜ್ಞಾನವನ್ನು ಪಡ್ಕೋಬೇಕಾಗಿದೆ. ಅದು ನಮ್ಮ ಪ್ರಯತ್ನಶೀಲತೆಯ ಮೂಲಕ, ಪ್ರಯೋಗಗಳ ಮೂಲಕ ಅದನ್ನು ನಾವು ಮಾಡಬೇಕಾಗಿದೆ. ಈ ರೀತಿಯ ಸಾಂಸ್ಕೃತಿಕವಾದ ಸ್ವಯಂ ನಿರ್ಮಿತಿಯನ್ನ, ಸ್ವಯಂ ಗ್ರಹಿಕೆಯನ್ನ ಮಾಡಿ ಕೊಡುವುದರಿಂದ ಇದು ಬಹಳ ಮುಖ್ಯ ನಾಟಕ ಇದೆ. ಮತ್ತು ಕನ್ನಡಕ್ಕೆ ಇದನ್ನು ತಂದಿದ್ದು, ಕನ್ನಡಿಗರೆಲ್ಲರೂ ಇದನ್ನು ಓದಬೇಕು, ಆಳವಾಗಿ ಓದಬೇಕು. ಈ ನಾಟಕ ಇದು 1000 ಪ್ರದರ್ಶನ ಆಗಬೇಕು. ಜನಗಳಿಗೆ ಒಂದು ಚೂರಾದರೂ ತವದ್ದ ಗದ ಜ್ಯೋತಿ ಕಿರಿದಂತ ಹೋದೆ ಭಾರತಯ್ಯ, ಕರಿಗದ ಅಂಕುಶ ಕಿರಿದಂತ ಹೋದೆ ಭಾರತಯ್ಯ ಥರ ಇಷ್ಟಾದರೂ ಒಂಚೂರು ಕತ್ತಲೆಯಲ್ಲಿ ಬೆಳಕಿದ ಕಣಗಳು ಅಷ್ಟು ಓಡಾಡೋದಕ್ಕೆ ಅವಕಾಶವಾಗಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಆಮೇಲೆ ಇದು ಓದುವಾಗ ಇದು ಅನುವಾದಗಳಿಂದ 2 ಮಾರ್ಗಗಳಿದ್ದಾವೆ. ಒಂದು ರೂಪಾಂತರ, ಇನ್ನೊಂದು ಯಥಾವತ್ ಅನುವಾದ. ನಾನು ಶೇಕ್ಸ್ಪಿಯರ್ನ ಕಿಂಗ್ಲಿಯನ್ನು ಅನುವಾದ ಮಾಡಿದ್ದೆ, ಮ್ಯಾಕ್ಬೆತ್ನ ರೂಪಾಂತರ ಮಾಡಿದ್ದೆ. ಆದರೆ ಇವರು ನೇರವಾದ ಅನುವಾದ, ಯಥಾವತ್ ಅನುವಾದವನ್ನು ಮಾಡಿದರೆ ಅಲ್ಲಿ ನೀವು ಹೆಸರುಗಳು ಬದಲಾಯಿಸ್ಬಿಟ್ಟು ಭಾರತದ ಸಂದರ್ಭಕ್ಕೆ ಯಾವುದೋ ಒಂದು ಕಾಲ್ಪನಿಕ ಸಂದರ್ಭಕ್ಕೆ ಅನ್ವಯಿಸ್ಬಿಟ್ರೆ ಇದು ನಮ್ಮದೇ ನಾಟಕ ಅನಿಸುತ್ತೆ. ಯಾವ ನಾಟಕ ನಮ್ಮ ನಾಟಕ ಅನ್ಸೋದಿಲ್ಲ, ಅದು ಜುಜುಬಿ ನಾಟಕ. ನಮಗೆ ಯಾಕೆ ಇವತ್ತು ಕಾಳಿದಾಸ ನಮ್ಮದು ಅನಿಸ್ತದೆ, ಶೇಕ್ಸ್ಪಿಯರ್ ನಮ್ಮದು ಅನಿಸ್ತದೆ, ಏಸ್ಕಲಿಸ್ತ ಹಾಗೆ ಅನಿಸ್ತದೆ, ಒಲೆ ಶೋಯಿಕನ ನಾಟಕಗಳು ಯಾಕೆ ನಮ್ಮದು ಅನಿಸ್ತವೆ? ಆ ಮಟ್ಟಿಗೆ ಯಾಕೆ ನಮ್ಮ ಗಿರೀಶ್ ಕಾರ್ನಾಡು, ಚಂದ್ರಶೇಖರ್ ಕಂಬಾರ ನಾಟಕಗಳು ನಮ್ಮ ನಾಟಕ ಅಂತ ಅನಿಸೋದಿಲ್ಲ. ಯಾಕೆಂದರೆ ಕಾವ್ಯ ಮೀಮಾಂಸೆ ಹೇಳಿರುವ ಹಾಗೆ ಒಂದು ಮಹತ್ಕತೆಗೆ ಸಾಧಾರಣೀಕರಣ ಇರಬೇಕು. ಆ ಸಾಧಾರಣೀಕರಣ ಇದ್ದಾಗ ಮಾತ್ರ ಆ ನಾಟಕ ಸರ್ವಜನ ಸುಖಾಯ ಸರ್ವಜನ ಹಿತಾಯ ಲೋಕಾನುಕಂಪಾಯ. ಇದು ನಾಟಕದ ವಿವರದ ಭಾಳ ಮಾತಾಡ್ಬಿಟ್ಟೆ. ಮಾತಾಡ ಸುಸ್ ಕಡಿಮೆ ಆಗ್ತದೆ. ತಾಕತ್ ಕಿ ದವಾ ಮಾತೇ ಅಂದರೆ ಮಾತೇ ಮನೆಯಿಲ್ಲ. ಇವರು ಮಾತಾಡ್ತಾರೆ. ಅದು ನಟರಾಜ್ ಅವರನ್ನ ಅಭಿನಂದಿಸ್ತೇನೆ. ಭಾಳ ಮುದ್ದಾಗಿ ಆ ಪುಸ್ತಕವನ್ನು ತಂದಿದ್ದಾರೆ, ಪ್ರಕಟಿಸಿದ್ದಾರೆ. ಆಮೇಲೆ ಇಲ್ಲಿ ಇವತ್ತು ಇರಲೇಬೇಕಾದ ಎಲ್ಲರೂ ಇಲ್ಲದಿದ್ದರೂ ಮುಖ್ಯರು ನಾವು ಇದ್ದೀವಿ. ನಮ್ಮ ಬಸವಲಿಂಗಯ್ಯ ಇದ್ದಾರೆ. ಅದಕ್ಕೆ ಫೋನ್ ಮಾಡೋದು ನಾನು ಹಲೋ ಅನ್ನಲ್ಲ, ಮಾತನಾಡಯ್ಯ ಶಂಭ ಮಾತನಾಡೋ, ಮಾತನಾಡಯ್ಯ ಗುರುವೇ ಮಾತನಾಡೋ, ಹರ ಹರ ಶಿವ ಶಿವ ಬಸವ ಲಿಂಗ.
ನಾವೆಲ್ಲರೂ ಒಂದು ಸಹ ಪ್ರಯಾಣವನ್ನು ಮಾಡ್ತಾ ಇದ್ದೇವೆ. ಬೂದಾಳವರು, ಶ್ವೇತಾರಾಣಿಯವರು ನಾವು ಪ್ರದೇಶವನ್ನು ನೋಡಿಲ್ಲ ಅಂತ ನನ್ನ ದೌರ್ಭಾಗ್ಯ, ನೋಡ್ತಿಲ್ಲ. ಇದು ಆತ್ಮೀಯ ಬಂಧುಗಳ ಒಂದು ಸಮಾಗಮದಂತೆ ಇದೆ, ಸಮಾರಂಭವಾಗಿದೆ. ಇದು ಒಂದು ಸಮ್ಯಕ್ ಕಾರ್ಯಕ್ರಮವಾಗಿದೆ. ಇದರ ನಡುವೆ ಕೆಲವು ಸಮ್ಯಕ್ ವಾಕ್ಯಗಳನ್ನು ಗುರುಗಳಿಗೆ ಬುದ್ಧಿಸ್ಟ್ ಪ್ರಧಾನ ವಿಷಯಕ್ಕೆ ಸಮ್ಯಕ್ ಪದಗಳನ್ನು ಸಮಾವಾಚ ಪಾದಿದ್ದಲ್ಲಿ ಸಮಾವಾಚವನ್ನು ನಾನು ಕೂಡ ಹಾಡಿದ್ವಿ. ಭಾಳ ಧನ್ಯವಾದಗಳು ನಟರಾಜ್ ಅವರೇ ಬರಮಾಡ್ಕೊಂಡಿದ್ದಕ್ಕೆ. ನಟರಾಜ್ ಅವರು ಭಾಳ ಬೇರೆ ಬೇರೆ ಥರದ ಪ್ರಯೋಗಗಳನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮ ಪ್ರಯೋಗಶೀಲ ಪ್ರತಿಭಾವಂತ ನಿರ್ದೇಶಕರು ಅವರಿದ್ದಾರೆ. ಆಮೇಲೆ ಅವರು ರಂಗ ನಿರ್ದೇಶಕರು ಆಗಿರುವುದರಿಂದ ನಾಟಕದ ಭಾಷೆ ಭಾಳ ಚೆನ್ನಾಗಿ ಅವರು ನಿರ್ವಹಿಸಿದ್ದಾರೆ. ಅವರನ್ನು ಅಭಿನಂದಿಸ್ತೀನಿ. ಮತ್ತು ಆ ಮೂಲ ಕರ್ತೃ ಈ ನಾಟಕವನ್ನು ಬರುತ್ತಲ್ಲ, ಅವರಿಗೆ ಇಲ್ಲಿಂದಲೇ ಅವರು ಯಾವುದೇ ಲೋಕದಲ್ಲಿರಲಿ ನನಗೆ ನಮಿಸ್ತೇನೆ. ಆಫ್ರಿಕನ್ ಸಂಸ್ಕೃತಿಗಳ ಪ್ರಕಾರ ಜೀವನದ ಗುರಿ ಮೋಕ್ಷ ಅಲ್ಲ. ಒಂದು ಯುರೋಪಿಯನ್ ನಾಟಕ ಎವ್ರಿ ಮ್ಯಾನ್ ಅಂತ ಇಟ್ಟುಕೊಂಡಿರುವ ಅದು ಕ್ರಿಶ್ಚಿಯನ್ ಮಿನಿಮಲ್ ಪ್ಲೇ. ಅದು ಅವನು ಮನುಷ್ಯ ಒಂದು ಸಾಯಂಕಾಲ ಬರ್ತದೆ, ಅಲ್ಲೋಗಿ ಅವನು ಸಂಪತ್ತನ್ನು ಕೇಳ್ತಾನೆ, ನಾನು ಉಳಿಸ್ಕೊ ಅಂತ. ಇಲ್ಲ, ನಿಂದು ಸೆಲ್ ಮುಗಿದೋಗಿದೆ, ಗಡಿಯಾರದ್ದು ಹೋಗುತ್ತೆ. ಆಮೇಲೆ ಹೋಗಿ ಕೇಳ್ತಾನೆ, ಪ್ರೇಯಸ್ ಇರೋದು ಕೇಳ್ತಾನೆ. ಎಲ್ಲರೂ ಹೋಗಪ್ಪ ನೀವು ಹೋಗ್ತಾರೆ, ನಿಮ್ಮ ತಗೊಂಡು ಹೋಗಪ್ಪ ಅಂತಾರೆ. ಹೋದಾಗ ಅವ್ರು ಕೈಯಲ್ಲಿ ಕೊಟ್ಟು ದೇವರೇ ಕಾಪಾಡು, ನಾನು ಈ ಭೂಮಿಯಲ್ಲಿ ತರಬೇಡ ಅಂತದ್ದು. ಅಲ್ವ ಇದರಿಂದ ಆಫ್ರಿಕಾದಲ್ಲಿ ಇಂಗ್ಲೀಷಲ್ಲಿ ದೇಶಿ ಭಾಷೆಗಳು ಬರೀ ನಾಟಕ ಆಗಿದ್ದಾರೆ. ಯರುಬಾ ಭಾಷೆ ಅಂದರೆ ವಲಯಶಂಕರ ಟ್ರೈಬ್ ಇದೆ, ಯರುಬಾ ಟ್ರೈಬ್. ಅದರ ಒಬ್ಬ ನಾಟಕ ಒಬ್ಬ ಟುಡ್ಡ ಇಜಿ ಬೇರೆ ಅಂತ. ಅವನು ಎವ್ರಿ ಮ್ಯಾನ್ ನಾಟಕವನ್ನು ಯರುಬಾ ಭಾಷೆಗೆ ಅನುವಾದ ಮಾಡಿದ್ದಾನೆ, ರೂಪಾಂತರ ಮಾಡಿದ್ದಾನೆ. ಇಲ್ಲಿ ಕೊನೆಯಲ್ಲಿ ಹೇಳ್ತಾನೆ ಒಂದು ಸಾಯಿಬಾಗ ಕಥಾನಾಯಕ, ದೇವರೇ ಬುದ್ಧಿ ಜನ್ಮಕ್ಕೆ ಇನ್ನೂ ನನಗೆ ಸಂಪತ್ತನ್ನು ಕೊಡು, ಇನ್ನೂ ಜಾಸ್ತಿ ಮಕ್ಕಳು ಕೊಡು, ಇನ್ನೂ ಜಾಸ್ತಿ ಹೆಂಡತಿಯನ್ನು ಕೊಡು. ಅಂದರೆ ಅಂತ್ಯದ ಕಲ್ಪನೆ ಕ್ರೈಸ್ತ ಧರ್ಮದ ಕೊಡೋದು ಆಫ್ರಿಕದ ಧರ್ಮಗಳಿಗೆ ಎಷ್ಟು ವ್ಯತ್ಯಾಸ ಆಗ್ತದೆ ಈ ಥರ. ಅದರಿಂದ ಬಹುಶಃ ಲೂಯಿ ವಿಕಾಸಿಗೆ ಮೋಕ್ಷ ಸಿಗೋಕ್ಕೆ ಸಾಧ್ಯ ಇಲ್ಲ, ಯಾವುದೋ ಹೋಗ್ತಿರ್ಬೋದು. ವಿಜ್ಞಾನ ಪ್ರಕಾರ ಈ ಲೋಕದಲ್ಲಿ ಅನಂತ ಲೋಕಗಳು ಇಲ್ಲೂ ಇರ್ಬೋದು. ಈ ಕಣ್ಣಿಗೆ ಕಾಣುವುದೇ ಲೋಕವಾಗಿದ್ದರೆ ಜಗತ್ತಿನಲ್ಲಿ ಅಟಾಮಿಕ್ ಫಿಸಿಕ್ಸ್ ಇರೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇಷ್ಟಂತೇಳಿ ನನ್ನ ಅತಿ ದೀರ್ಘವಾದ ಭಾಷಣವನ್ನು ಅತಿ ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಶರಣು ಎನ್ನುತ್ತಾ ಮುಗಿಸ್ತೇನೆ.